ಸಾಧಾರಣವಾಗಿ ಫೇಶಿಯಲ್ನ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಆದರೆ ಇದ್ರ ಹಿಸ್ಟ್ರಿ ಎಷ್ಟು ವರ್ಷದ ಹಳೇದು ಅಂತ ನಿಮಗೇನಾದರೂ ಗೊತ್ತಿದೆಯಾ? ಹೆಚ್ಚಾಗಿ ಎಲ್ಲರೂ ತಿಳ್ಕೊಳ್ಳೋದು ಕೊರಿಯಾದಿಂದ ಬಂದಿರುತ್ತೆ, ಇಲ್ಲ ಚೈನಾದಿಂದ ಬಂದಿರುತ್ತೆ ಈ ಫೇಶಿಯಲ್ ಟೆಕ್ನಿಕ್ ಅಂತ. ವಾಸ್ತವವಾಗಿ 2000 ವರ್ಷಗಳ ಹಿಂದೆ ನಮ್ಮ ಸನಾತನ ಧರ್ಮದಲ್ಲಿ ಈ ಕಂಪ್ಲೀಟ್ ಫೇಶಿಯಲ್ದು 5 ಸ್ಟೆಪ್ಸ್ ಏನಿದೆ ಅದು ಇಲ್ಲಿಸ್ಟ್ರೇಟ್ ಆಗಿದೆ ಅಂದರೆ ಎಲ್ಲರಿಗೂ ನಂಬೋದಕ್ಕೆ ಕಷ್ಟ ಆಗುತ್ತಲ್ವಾ? ಖಂಡಿತವಾಗ್ಲೂ ಹೌದು. ಫೇಶಿಯಲ್ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ಲೆನ್ಸಿಂಗ್, ಮಸಾಜಿಂಗ್, ಸ್ಕ್ರಬ್ಬಿಂಗ್, ಸ್ಟೀಮಿಂಗ್, ಪ್ಯಾಕ್, ಟೋನಿಂಗ್ ಹೀಗೆ ಕೆಲವೊಂದಷ್ಟು ಫೇಶಿಯಲ್ ಸ್ಟೆಪ್ಸ್ಗಳಿರುತ್ತೆ. ಇದನ್ನು ಫಾರಿನವರು ನಾವು ಇನ್ವೆಂಟ್ ಮಾಡಿದ್ವಿ ಅಂತ ಪೇಟೆನ್ಸಿಗೆ ಅಪ್ಲೈ ಮಾಡಿ ಕಿತ್ತಾಡ್ತಾ ಇದ್ದಾರೆ. ಆದರೆ ಕೆಲವೊಂದಷ್ಟು ವರ್ಷಗಳಿಂದ ಹಿಂದೆ ಅಲ್ಲ, 2000 ವರ್ಷಗಳ ಹಿಂದೆ ನಮ್ಮ ಸನಾತನ ಧರ್ಮದಲ್ಲಿ ಮಾಡುವಂಥ ಪಂಚಾಮೃತದಿಂದ ನಮ್ಮ ಕಂಪ್ಲೀಟ್ ಫೇಶಿಯಲ್ ಸ್ಟೆಪ್ಸ್ ಏನಿದೆ ಅದು ಫಾರ್ಮ್ಯುಲೇಟ್ ಆಗಿದೆ. ಸೊ ಈ ಪಂಚಾಮೃತದಲ್ಲಿ ಪಂಚ ಅಮೃತ ಅಂತ ಹೇಳ್ತೀವಿ. ಈ ಅಮೃತಗಳಲ್ಲಿ ಅಡಗಿದೆ ಫೇಶಿಯಲ್ನ ಸ್ಟೆಪ್ಸ್. ಮೊದಲನೇದಾಗಿ ಹಾಲನ್ನು ಹಾಕ್ತಾರೆ ಅಭಿಷೇಕಕ್ಕೆ. ಪಂಚಾಮೃತದಲ್ಲಿ ಹಾಲಿನ ಅಭಿಷೇಕ ಮಾಡ್ತಾರೆ. ಇದು ತುಂಬ ಒಳ್ಳೆ ಕ್ಲೆನ್ಸರ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. 2ನೇ ಸ್ಟೆಪ್ಪು ಮೊಸರನ್ನ ಹಾಕ್ತಾರೆ. ವಿಗ್ರಹಕ್ಕೆ ಹೊಳಪನ್ನು ಕೊಡುವಂಥ ಈ ಮೊಸರು ಫೇಸ್ಗೂ ಕೂಡ ಒಳ್ಳೆ ಹೊಳಪನ್ನು ಕೊಡೋದ್ರ ಜೊತೆಗೆ ನ್ಯಾಚುರಲಿ ಬ್ಲೀಚ್ ಆಗಿ ವರ್ಕ್ ಮಾಡುತ್ತೆ. ಇನ್ನು ಸ್ಕ್ರಬ್ ಯಾವುದರಲ್ಲಿ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? 3ನೇ ಸ್ಟೆಪ್ ಆಗಿರೋಂತಹ ಸಕ್ಕರೆ. ಸೊ ಈ ಸಕ್ಕರೆಯಿಂದ ವಿಗ್ರಹಕ್ಕೆ ಹೊಳಪನ್ನು ಹೆಚ್ಚಿಸುತ್ತೆ, ಜೊತೆಗೆ ಸ್ಕ್ರಬ್ಬಿಂಗ್ ಕೂಡ ಆಗುತ್ತೆ. ಅದೇ ರೀತಿ ಫೇಸಲ್ಲಿ ಕೂಡ ಒಂದು ಒಳ್ಳೆ ಸ್ಕ್ರಬ್ಬಿಂಗ್ ಆಗುತ್ತೆ. ನೆಕ್ಸ್ಟ್ ಬರೋದೇ ಮಸಾಜಿಂಗ್ ಟೆಕ್ನಿಕ್. ನಾವು ಫೇಶಿಯಲಲ್ಲಿ ಸಾಧಾರಣವಾಗಿ ಮಾಡೋವಂಥ ಈ ಮಸಾಜಿಂಗ್ ಕ್ರೀಮ್ ಬದಲಿಗೆ ತುಪ್ಪ ಅಥವಾ ಜೇನುತುಪ್ಪನ ಯೂಸ್ ಮಾಡಿ ಫೇಸಿಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯ ಗ್ಲೋ ಬರುತ್ತೆ, ಮಾಯ್ಶ್ಚರೈಸ್ ಕೂಡ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಸ್ಟೀಮಿಂಗ್ ಅಂತ ಹೇಳ್ತೀವಿ. ಧೂಪ ಆರತಿ ಮಾಡೋದ್ರ ಮೂಲಕ ಯಾವ ರೀತಿ ನಾವು ಸ್ಟೀಮಿಂಗಲ್ಲಿ ಒಂದು ಹಾಟ್ ಕಂಪ್ರೆಷನ್ನ ಕೊಡ್ತೀವೋ ಅದೇ ರೀತಿ ಹಾಟ್ ಕಂಪ್ರೆಷನ್ನ ಕೊಡ್ಬೋದು. ನೆಕ್ಸ್ಟ್ ಯೂಸ್ ಮಾಡೋವಂಥ ಫಲ ಪಂಚಾಮೃತ ಅಂತ ಹೇಳ್ತೀವಿ. ಸೊ ಈ ಫಲ ಪಂಚಾಮೃತನ ಯಾವ ರೀತಿ ವಿಗ್ರಹಕ್ಕೆ ಒಂದು ಫೇಸ್ ಪ್ಯಾಕ್ ಅಥವಾ ಬಾಡಿ ಪ್ಯಾಕ್ ರೀತಿ ಹಾಕ್ತಾರೋ ಅದೇ ರೀತಿ ನಾವು ಫೇಸ್ ಪ್ಯಾಕ್ ರೀತಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸ್ಕಿನ್ ಟೈಟ್ನಿಂಗ್, ವೈಟ್ನಿಂಗ್ ಆ್ಯಂಡ್ ನ್ಯಾಚುರಲಿ ಬ್ರೈಟ್ನಿಂಗ್ ಕೂಡ ಆಗುತ್ತೆ. ಈಗ ಗೊತ್ತಾಯ್ತಲ್ವಾ 5 ಸ್ಟೆಪ್ ಫೇಶಿಯಲ್ ಫಾರ್ಮುಲಾ ಎಲ್ಲಿಂದ ಬಂದಿದೆ ಅಂತ ಹೇಳಿಬಿಟ್ಟು? ಪಂಚಾಮೃತ ಫೇಶಿಯಲಲ್ಲಿ ಖಂಡಿತವಾಗ್ಲೂ ತುಂಬಾ ಸ್ಕಿನ್ ಚೆನ್ನಾಗಿ ಬ್ರೈಟ್ ಆಗೋದ್ರ ಜೊತೆಗೆ ನ್ಯಾಚುರಲಿ ಸ್ಕಿನ್ ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಯಾವುದೋ ಕೊರಿಯನ್ ಫೇಶಿಯಲ್ ಅಥವಾ ಯಾವುದೋ ಫಾರಿನ್ ಫೇಶಿಯಲ್ಗಳಿಂದ ಇನ್ಫ್ಲುಯೆನ್ಸ್ ಆಗೋದ್ರ ಬದಲಿಗೆ ಸನಾತನ ಧರ್ಮದಲ್ಲೇ ಇದೇ ರೀತಿ ಸಾಕಷ್ಟು ಸ್ಕಿನ್ ಕೇರ್ ಆ್ಯಂಡ್ ಹೇರ್ ಕೇರ್ ಟೆಕ್ನಿಕ್ಸ್ಗಳು ಇಲ್ಲುಸ್ಟ್ರೇಟ್ ಆಗಿದೆ. ಖಂಡಿತವಾಗ್ಲೂ ಸ್ವಲ್ಪ ಗಮನ ಹರಿಸಿ ಅಥವಾ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಿದರೆ ಸಾಕು, ಸನಾತನ ಧರ್ಮದಲ್ಲಿ ಪ್ರತಿಯೊಂದಕ್ಕೂ ಆನ್ಸರ್ ಸಿಗುತ್ತೆ. ಸೊ ಇದೇ ರೀತಿ ಪಂಚಾಮೃತ ಫೇಶಿಯಲಲ್ಲಿ ನಾವು ಹಾಲಿನಿಂದ ಕ್ಲೆನ್ಸ್ ಮಾಡ್ತೀವಿ, ಮೊಸರಿಂದ ನೀಟಾಗಿ ಮಸಾಜ್ ಮಾಡೋದ್ರ ಜೊತೆಗೆ ಬ್ಲೀಚ್ನ ಕೂಡ ಮಾಡ್ತಾ ಹೋಗ್ತೀವಿ, ನ್ಯಾಚುರಲಿ ಬ್ಲೀಚ್ ಆಗುತ್ತೆ. ಇದಾದಮೇಲೆ ಫೇಶಿಯಲಲ್ಲಿ ನಾವು ಸ್ಕ್ರಬ್ನ ಎಲ್ಲಿ ಯೂಸ್ ಮಾಡ್ತೀವೋ ಅದೇ ರೀತಿ ಸಕ್ಕರೆನ ಸ್ವಲ್ಪ ಪೌಡರ್ ಮಾಡಿಕೊಂಡು ಫೇಸ್ ಹತ್ರ, ನೋಸ್ ಹತ್ರ ಎಲ್ಲ ಬ್ಲ್ಯಾಕ್ ಹೆಡ್ ಇರೋ ಜಾಗದಲ್ಲಿ ನಾವು ಸ್ವಲ್ಪ ಸ್ಕ್ರಬ್ಬಿಂಗ್ನ ಮಾಡ್ಕೊಳ್ಬೇಕು ಫೇಶಿಯಲಲ್ಲಿ. ಜೊತೆಗೆ ಸ್ಕಿನ್ ಯಾರಿಗೆ ತುಂಬ ಡ್ರೈ ಆಗಿರುತ್ತೋ ಅಥವಾ ಎಸ್ಪೆಷಲಿ ಚಳಿಗಾಲದಲ್ಲಿ ಸ್ಕಿನ್ ತುಂಬಾ ಡ್ರೈ ಆಗಿದ್ದಾಗ ತುಪ್ಪ ಹಾಗೂ ಜೇನುತುಪ್ಪದಿಂದ ನಾವು ರೆಗ್ಯುಲರಾಗಿ 10ರಿಂದ 15 ನಿಮಿಷ ಮಸಾಜ್ ಮಾಡ್ತಾ ಬರೋದ್ರಿಂದ ಸ್ಕಿನ್ನಲ್ಲಿ ಗ್ಲೋ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ, ಜೊತೆಗೆ ಡ್ರೈನೆಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಸ್ಟೀಮ್ ಬದಲಿಗೆ ನಾವು ಧೂಪಾರತಿ ಮಾಡಿರ್ತೀವಿ ಪಂಚಾಮೃತದಲ್ಲಿ ವಿಗ್ರಹಗಳಿಗೆ. ಆದರೆ ನಾವು ಧೂಪಾರತಿ ಮಾಡ್ಕೊಳ್ಳೋ ಬದಲಿಗೆ ಒಂದು 2 ನಿಮಿಷ ಅಥವಾ 3 ನಿಮಿಷ ಸ್ಟೀಮ್ನ ತಗೊಳ್ಳೋದು ತುಂಬಾ ಒಳ್ಳೆಯದು. ಫಲೋದಕದಲ್ಲಿ ಏನೆಲ್ಲ ಹಾಕಿರ್ತೀವೋ ಅದನ್ನೇ ಫೇಸ್ ಪ್ಯಾಕಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸ್ಟೈಲಿಶ್ ಆಗಿ ಹೇಳಬೇಕಂದ್ರೆ ಫ್ರೂಟ್ ಫೇಶಿಯಲ್ ಅಂತ ಹೇಳ್ತೀವಲ್ಲ, ಸೊ ಈ ಫ್ರೂಟ್ ಫೇಶಿಯಲಲ್ಲಿ ಯೂಸ್ ಮಾಡೋದೇ ಕೂಡ ಫಲೋದಕದಲ್ಲಿ ಯೂಸ್ ಮಾಡೋದು. ಹಾಗಾಗಿ ಬಾಳೆಹಣ್ಣು, ಜೇನುತುಪ್ಪ, ಹಾಲು, ಮೊಸರು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು ಫೇಸಿಗೆ 10 ನಿಮಿಷ ಬಿಟ್ಟು ಬೆಚ್ಚಗಿರೋ ನೀರಿಂದ ಫೇಸ್ ವಾಶ್ ಮಾಡಿ. ಒಂದು ಒಳ್ಳೆ ಪಂಚಾಮೃತ ಫೇಶಿಯಲ್ನ ನೀವು ಮನೆಯಲ್ಲೇ ಟ್ರೈ ಮಾಡ್ತಾ ಬರ್ಬೋದು. ಖಂಡಿತವಾಗ್ಲೂ ಪ್ರತಿಯೊಂದು ಸೀಸನಲ್ಲಿ ಪ್ರತಿಯೊಬ್ಬರು ಸ್ಕಿನ್ಗೂ ಆಗುವಂಥ ಈ ಪಂಚಾಮೃತ ಫೇಶಿಯಲ್ನ ನೀವು ಮನೆಯಲ್ಲೇ ಟ್ರೈ ಮಾಡಿ. ಸೊ ಇದೇ ರೀತಿ ಸನಾತನ ಧರ್ಮದಲ್ಲಿ ಸಾಕಷ್ಟು ಸ್ಕಿನ್ ಕೇರ್, ಹೇರ್ ಕೇರ್ ಆ್ಯಂಡ್ ಹೆಲ್ತ್ ಕೇರ್ ಬೆನಿಫಿಟ್ಸ್ಗಳನ್ನ ತಿಳ್ಕೊಳ್ಬೋದು. ಸ್ವಲ್ಪ ಗಮನವಿಟ್ಟು ಅಬ್ಸರ್ವ್ ಮಾಡಿದ್ರೆ ಸಾಕಾಗುತ್ತೆ. ಧನ್ಯವಾದಗಳೊಂದಿಗೆ ದೀಪಾ ನಾಗೇಶ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.